Hello students, today I shall discuss one more topic relating to advanced financial management become sixth semester, that is merger and acquisitions. The merger and acquisitions are the forms of corporate restructuring or combination, and the combination of companies is essential for the growth of the company. The merger is also called as amalgamation. Sometimes both are used interchangeably, but the slight differences are there between merger and amalgamations. And acquisition is different from merger, are the forms of corporate restructure which helps in achieving economies of scales and growth. If at all companies are to grow or to develop, instead of running independently, if they merge together or combine together, they get a strength, and also strength in all terms, that is in terms of capital, in terms of market capture. So all these are possible only when the companies combined their business and starts as a one unit. So that is called as the combinations, and the forms of combinations are merger, amalgamation and acquisitions. ಲೆಟ್ ಅಸ್ ಸಿ ದ ಅಂದ್ರೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರ್ಬೋದು, ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಅನ್ನೋದು, ರೀಸ್ಟ್ರಕ್ಚರಿಂಗ್ ಅಂದ್ರೆ ಹೊಂದಾಣಿಕೆ ಅಂತ, ಅಥವಾ ಮರು ನಿರ್ಮಾಣ ಅಂತಕ್ಕಂಥದ್ದು, ಪುನರ್ ನಿರ್ಮಾಣ ಅಂತಕ್ಕಂಥದ್ದು. ಇಂಡಿಪೆಂಡೆಂಟ್ ಆಗಿ ಅವು ಬಿಸ್ನೆಸ್ ಅನ್ನು ರನ್ ಮಾಡೋದ್ ಬದಲಿ ಎರಡು ಅಥವಾ ಹೆಚ್ಚಿಗೆ ಕಂಪನಿಗಳು ಒಟ್ಟುಗೂಡಿ ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ಹೊಸದಾಗಿ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಅಂದರೆ ಇಂಡಿಪೆಂಡೆಂಟ್ ಆಗಿ ಮಾಡಿದರೆ ಅವ್ರಿಗೆ ಕೆಲವೊಂದು ಡ್ರಾಬ್ಯಾಕ್ಸ್ ಇದ್ದಾವೆ. ಸೊ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಎರಡು ಫರ್ಮು ಸಪ್ರೇಟಾಗಿ ಮಾಡೋದು ಬದಲಿ ಎರಡು ಫರ್ಮು ಕೂಡಿಸಿ ಒಂದು ಬಿಸ್ನೆಸ್, ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಮಾಡ್ಬೋದು. ಅಥವಾ ಬಿಸ್ನೆಸ್ಸನ್ನು ಬೆಳವಣಿಗೆಗಾಗಿ ಅಥವಾ ವಿಸ್ತರಣೆಗಾಗಿ ಈ ಅಮಾಲ್ಗಮೇಷನ್ ಆಗಲಿ ಅಥವಾ ಮರ್ಜರ್ ಆಗಲಿ ಅಕ್ವಿಜಿಷನ್ ಆಗಲಿ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ಅದಕ್ಕೆ ಮರ್ಜರ್ ಅಂತಂದ್ರೆ ವಿಲೀನ ಆಗ್ತಕ್ಕಂಥದ್ದು, ಒಂದು ಕಂಪನಿ ಇನ್ನೊಂದು ಕಂಪನಿ, ಎರಡು ಕಂಪನಿ ಸೇರಿ ಕಾಂಬಿನೇಷನ್ ಸಂಯೋಜನೆ ಹೊಂದತಕ್ಕಂಥದ್ದು. ಅಕ್ವಿಜಿಷನ್ ಅಂತಂದ್ರೆ ಒಂದು ಸ್ಟ್ರಾಂಗ್ ಕಂಪನಿ ವೀಕ್ ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಅಕ್ವಿಜಿಷನ್ ಅಂತ ಕರೀತಾರೆ. ಸೊ ಇವೆರಡು ಫಾರ್ಮ್ಸ್ ಆಫ್ ಕಾಂಬಿನೇಷನ್ ಅಂತ ಕರಿಬೋದು, ಅಥವಾ ಫಾರ್ಮ್ಸ್ ಆಫ್ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಅಂತೇಳಿ. ಇವು ಎಕಾನಮೀಸ್ ಆಫ್ ಸ್ಕೇಲನ್ನು, ಬೆನಿಫಿಟನ್ನು ಪಡೆದುಕೊಳ್ಳಿಕ್ಕೆ ಮತ್ತು ಬೆಳವಣಿಗೆಗೆ, ಕಂಪನಿಯ ಬೆಳವಣಿಗೆಗಳಿಗೆ ಇವು ಸಹಾಯಕಾರಿಯಾಗಿದ್ದಾವೆ ಅಂತೇಳಿ ಹೇಳ್ಬೋದು. ಸೊ ಬರ್ರಿ ಹಾಗಾದರೆ ಮರ್ಜರ್ ಅಂದ್ರೇನು, ಅಮಾಲ್ಗಮೇಷನ್ ಅಂದ್ರೇನು, ಅಕ್ವಿಜಿಷನ್ ಅಂದ್ರೇನು, ಮೀನಿಂಗ್ ನೋಡೋಣಂತೆ. ಇವನ್ನೆಲ್ಲ ಮರ್ಜರ್ ಅಂದ್ರೆ, ಅಮಾಲ್ಗಮೇಷನ್ ಅಂದ್ರೇನು, ಅಕ್ವಿಜಿಷನ್ ಆರ್ ಅಬ್ಸಾರ್ಪ್ಷನ್ ಅಂದ್ರೇನು, ಇವೆಲ್ಲ ಒಂದೊಂದು ಮಾರ್ಕ್ಸಿಗೆ ನಿಮಗೆ ಕೇಳ್ಬೋದು. ಸೊ ಮರ್ಜರ್, ವಾಟ್ ಯು ಮೀನ್ ಬೈ ಮರ್ಜರ್ ಅಂತ ಕೇಳ್ಬೋದು. ಮರ್ಜರ್, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 2 or more ಕಂಪನೀಸ್ ಇಂಟು ಒನ್ ಕಂಪನಿ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಕಂಪನಿಗಳು ಸೇರಿ ಒಂದು ಕಂಪನಿ ಆಗೋದಕ್ಕೆ ಮರ್ಜರ್ ಅಂತೇಳಿ ಕರಿತೇವೆ ನಾವು. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಹಲವಾರು ನದಿಗಳು ಸೇರಿ ಒಂದು ಸಮುದ್ರ ಆಗ್ತೈತಲ್ಲ, ಹಾಗೆ ಅನೇಕ ಕಂಪನಿಗಳು ಸೇರಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಕಂಪನಿಗಳು ಜಾಯಿನ್ ಆಗಿ ಕೂಡಿಕೊಂಡು ಒಂದು ಕಂಪನಿ ನಡೆಸ್ಕೊಂಡು ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡ್ಕೊಂಡು ಹೋಗೋದಕ್ಕೆ ನಾವು ಮರ್ಜರ್ ಅಂತ ಕರಿತೀವಿ. ಮರ್ಜ್ ಅಂತಂದ್ರೆ ಸಂಯೋಜನೆ ಹೊಂದತಕ್ಕಂಥದ್ದು ಅಂತೇಳಿ. ದೆನ್ ಅಮಾಲ್ಗಮೇಷನ್ ಅಂತೇಳಿ, ಅಮಾಲ್ಗಮೇಷನ್ ಇಸ್ ದ ಲಿಕ್ವಿಡೇಷನ್ ಆಫ್ 2 or more ಕಂಪನೀಸ್ ಕ್ಯಾರಿಂಗ್ ಸಿಮಿಲರ್ ಬಿಸ್ನೆಸ್ ಆ್ಯಂಡ್ ಫಾರ್ಮಿಂಗ್ ಎ ನ್ಯೂ ಕಂಪನಿ. ಇಲ್ಲೇನಾಗ್ತೈತೆ ಅಂದ್ರೆ ಮರ್ಜರ್ನಲ್ಲಿ ಹೊಸ ಕಂಪನಿ ಪ್ರಾರಂಭ ಮಾಡ್ಬೋದು, ಮಾಡದೇ ಇರ್ಬೋದು ಅಲ್ಲಿ. ಬಟ್ ಇಲ್ಲಿ ಏನಾಗ್ತೈತೆ, ಅಮಾಲ್ಗಮೇಷನಲ್ಲಿ ಮಾತ್ರ ಹೊಸ ಕಂಪನಿ ಪ್ರಾರಂಭ ಆಗ್ತೈತಿ. ಎರಡು ಕಂಪನಿ ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ವಿಸರ್ಜನೆ ಹೊಂದಿ. ಈಗ ಉದಾಹರಣೆಗೆ ಸಿಮಿಲರ್ ಬಿಸ್ನೆಸ್ ಅಂತ ಕರೀತಾರೆ. ಅಂದರೆ ಉದಾಹರಣೆಗೆ ಎರಡೂ ಕಂಪನಿಗಳು, ಪೆಪ್ಸಿ ಕಂಪನಿ ಮತ್ತು ಕೋಕಾ ಕೋಲಾ ಕಂಪನಿ, ಇವೆರಡು ಬ್ರೇವರೀಸ್ ಕಂಪನಿಗಳು, ಇವೆರಡು ಕಂಪನಿಗಳು ಒಂದೇ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತವೆ. ಸೊ ಇವೆರಡು ಕಂಪನಿಗಳು ಒಟ್ಟು ಸೇರಿ ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ಅಮಾಲ್ಗಮೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಅಕ್ವಿಜಿಷನ್ ಆರ್ ಅಬ್ಸಾರ್ಪ್ಷನ್ ಅಂತೇಳಿ. ಅಬ್ಸಾರ್ಪ್ಷನ್ ಅಂತಂದ್ರೆ ಹೀರಿಕೊಳ್ಳೋದು ಅಂತೇಳಿ, ಅಥವಾ ಅಕ್ವಿಜಿಷನ್ ಅಂದ್ರೆ ಖರೀದಿ ಮಾಡೋದು ಅಂತೇಳಿ.
It is the purchasing of two or more existing companies by another existing company. Usually, strong company takes over the business of weak company, like a snake absorbing frog. ಅಂದ್ರೆ ಇಲ್ಲೇನಾಗುತ್ತೆ ಅಬ್ಸಾರ್ಪ್ಷನ್ ಅಥವಾ ಅಕ್ವಿಜಿಷನ್ ಅಲ್ಲಿ ಅಂದ್ರೆ ಒಂದು ಸ್ಟ್ರಾಂಗ್ ಕಂಪನಿ ವೀಕ್ ಕಂಪನಿಗಳನ್ನು ಖರೀದಿ ಮಾಡುತ್ತೆ, ಅವ್ರ ಬಿಸ್ನೆಸ್ ಅನ್ನು ಖರೀದಿ ಮಾಡ್ತಾರೆ. ಸೊ ಅದಕ್ಕೆ ಸ್ಟ್ರಾಂಗ್ ಕಂಪನಿ ವೀಕ್ ಕಂಪನಿಗಳನ್ನು ಖರೀದಿ ಮಾಡೋದಕ್ಕೆ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ ಅಥವಾ ಅಕ್ವಿಜಿಷನ್ ಅಂತ, ಪರ್ಚೇಸ್ ಅಥವಾ ಖರೀದಿ ಅಂತ ಕರಿತೀವಿ. ಸೊ ಯೂಶುವಲಿ ನಿಮ್ಗೆ ಗೊತ್ತಿರುತ್ತೆ ವೀಕ್ ಕಂಪನಿಗಳನ್ನು ಸ್ಟ್ರಾಂಗ್ ಕಂಪನಿಯವರು ಖರೀದಿ ಮಾಡ್ತಾರೆ ಅಂತೇಳಿ. ಉದಾಹರಣೆಗೆ ಸ್ನೇಕ್ ಅಬ್ಸರ್ವಿಂಗ್ ಫ್ರಾಗ್ ಅಂತಂದ್ರೆ ಕಪ್ಪಿಯನ್ನು ಹಾವುಗಳು ತಿಂತಾವಲ್ಲ, ಹಾಗೆ ಇಲ್ಲಿ ಕಂಪನಿಗಳನ್ನು ತಿಂತಾವು ಅಂತ ಹೇಳಲ್ಲ, ಅವುಗಳನ್ನು ಖರೀದಿ ಮಾಡಿ ಮತ್ತೆ ಇವರು ಹೊಸ ಕಂಪನಿಯವರು ದೊಡ್ಡ ಪ್ರಮಾಣದಲ್ಲಿ ಒಂದು ಎಕ್ಸಿಸ್ಟಿಂಗ್ ಸ್ಟ್ರಾಂಗ್ ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಅವೆರಡು ಕಂಪನಿಯನ್ನು ತೆಗೆದುಕೊಂಡು ತಮ್ಮ ಬಿಸ್ನೆಸ್ ಅನ್ನು ವಿಸ್ತರಣೆ ಮಾಡ್ಕೊತವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸೊ ಮರ್ಜರ್, ಅಮಾಲ್ಗಮೇಷನ್, ಅಬ್ಸರ್ನ್ ಇವೆಲ್ಲ ಮೀನಿಂಗನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 1 ಮಾರ್ಕ್ಸಿಗೆ ಇವೆಲ್ಲ ಇಂಪಾರ್ಟೆಂಟ್ ಅಂತೇಳಿ ಅಂದ್ಕೊಳ್ಳಿ. ನೆಕ್ಸ್ಟು, ಹಾಗಾದರೆ ಈ ಸಂಯೋಜನೆ ಹೊಂದಲಿಕ್ಕೆ ಎರಡು ಕಂಪನಿಗಳು ಒಟ್ಟುಗೂಡಿ ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅಥವಾ ಸ್ಟ್ರಾಂಗ್ ಕಂಪನಿ ವೀಕ್ ಕಂಪನಿಯನ್ನು ಖರೀದಿ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಎಕಾನಮೀಸ್, ರೀಜನ್ಸ್ ಅಂತ ಕರೀತಾರೆ, ಅಥವಾ ಅದಕ್ಕೆ ಅಬ್ಜೆಕ್ಟಿವ್ಸ್ ಅಂತ ಕರೀತಾರೆ. ಕಾರಣ ಏನು ಅಥವಾ ಈ ಅಮಾಲ್ಗಮೇಷನ್ ಮರ್ಜರ್ಗೆ ಕಾರಣ ಏನಂತ, ಅದಕ್ಕೆ ರೀಜನ್ಸ್ ಆರ್ ಅಬ್ಜೆಕ್ಟಿವ್ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಅಂತೇಳಿ. ಸೊ ಮೊದಲೇದು ಎಕಾನಮೀಸ್ ಆಫ್ ಸ್ಕೇಲ್, ಅಂದರೆ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸನ್ನು ರನ್ ಮಾಡಿದರೆ ಆಗ್ತಕ್ಕಂಥ ಲಾಭಗಳೇನಿದಾವಲ್ಲ, ಆ ಲಾಭಗಳನ್ನು ಪಡೆದುಕೊಳ್ಳಿಕ್ಕೆ ಈ ಅಮಾಲ್ಗಮೇಷನ್ ಮತ್ತು ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಮಾಡ್ತಾರೆ ಅಂತ ಹೇಳ್ಬೋದು. ದೆನ್ ಡೈವರ್ಸಿಫಿಕೇಶನ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಈಗ ಎರಡಕ್ಕಿಂತ ಹೆಚ್ಚಿಗೆ ಕಂಪನಿಗಳು ಒಟ್ಟುಗೂಡಿ ಒಂದು ಕಂಪನಿಯನ್ನು ಹೊಸದಾಗಿ ಪ್ರಾರಂಭ ಮಾಡ್ತಾವೆ ಅಂತಂದ್ರೆ ಅವ್ರೇನು ಮಾಡ್ಬೋದು ಅಂದರೆ ವಿವಿಧ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ಬೋದು. ಬೇರೆ ಬೇರೆ ರೀತಿಯ ಸರ್ವಿಸಸನ್ನು, ಅವರು ಪ್ರಾಡಕ್ಟು ಮತ್ತು ಸರ್ವಿಸಸನ್ನು ಡೈವರ್ಸಿಫೈ ಮಾಡ್ಬೋದು, ಎಕ್ಸ್ಪಾಂಡ್ ಮಾಡ್ಬೋದು ಅಂತೇಳಿ. ಈ ಕಾರಣಕ್ಕಾಗಿ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ನಡೀತೈತೆ ಅಂತ ಹೇಳ್ಬೋದು. ಎಲಿಮಿನೇಷನ್ ಆಫ್ ಕಾಂಪಿಟೇಷನ್. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರು ಇನ್ಸ್ಟೆಡ್ ಆಫ್ ರನ್ನಿಂಗ್ ಬಿಸ್ನೆಸ್ ಇಂಡಿಪೆಂಡೆಂಟ್ಲಿ, ವೆನ್ ದೇ ರನ್ ಬಿಸ್ನೆಸ್ ಇಂಡಿಪೆಂಡೆಂಟ್ಲಿ, there will be unhealthy competition among the companies. So in order to avoid unhealthy competition, they decide to merge or go for acquisition. ಅಂದರೆ ಎರಡೂ ಕಂಪನಿಗಳು ಸ್ವತಂತ್ರವಾಗಿ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ವು ಅಂತಂದ್ರೆ ಆ ಎರಡೂ ಕಂಪನಿಗಳ ನಡುವೆ ಅನಾರೋಗ್ಯಕರವಾದಂಥ ಪೈಪೋಟಿ ಆಗ್ತೈತಿ. ಅದರಿಂದ ಎರಡೂ ಕಂಪನಿಗಳು ನಷ್ಟವನ್ನು ಅನುಭವಿಸ್ತವೆ. ಇದು ಆಗಬಾರ್ದು ಅನ್ನೋದಕ್ಕೆ ಅವ್ರೇನು ಮಾಡ್ತಾವೆ ಅಂತಂದ್ರೆ ಎರಡೂ ಕಂಪನಿಗಳು ಮಾತಾಡಿಕೊಂಡು ಮರ್ಜ್ ಆಗ್ತವೆ ಅಥವಾ ಅಕ್ವಿಜಿಷನ್ ಆಗ್ತವೆ ಅಂತ ಹೇಳ್ಬೋದು. ದೆನ್ ಬೆಟರ್ ಫೈನಾನ್ಷಿಯಲ್ ಪ್ಲಾನಿಂಗ್, ಅಂದರೆ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡ್ಕೊಳ್ಳಿಕ್ಕೂ ಸಹಿತ ಇದು ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಕಾರಣ ಆಗ್ತಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಟ್ಟಿಂಗ್ ಕಾಸ್ಟ್ಸ್ ಅಂತೇಳಿ. ಮರ್ಜರ್ ಎರಡು ಕಂಪನಿಗಳು ಇಂಡಿಪೆಂಡೆಂಟ್ ಮಾಡಿದ್ದು, ನಾ ಈಗ ಒಂದು ಉದಾಹರಣೆ ಹೇಳ್ತೀನಿ. ಅಮಾಲ್ಗಮೇಷನ್ ಎರಡು ಕಂಪನಿ ಎಕ್ಸ್ ಕಂಪನಿ ವೈ ಕಂಪನಿ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದಾವೆ ಅಂತಂದ್ರೆ ಎಕ್ಸ್ ಕಂಪನಿ ಮತ್ತು ವೈ ಕಂಪನಿ ಎರಡೂ ರೆಂಟೆಡ್ ಬಿಲ್ಡಿಂಗ್ನಾಗ ಇದಾವೆ ಅಂದ್ರೆ ಅದು 10,000 ರೂಪಾಯಿ ರೆಂಟ್ ಕೊಡಬೇಕು, ಇದು 10,000 ರೂಪಾಯಿ ರೆಂಟ್ ಕೊಡಬೇಕು. ಆ ಕಂಪನಿನಲ್ಲಿ ಒಬ್ಬ ಮ್ಯಾನೇಜರು, ಈ ಕಂಪನಿನಲ್ಲಿ ಒಬ್ಬ ಮ್ಯಾನೇಜರು, ಅವ್ರಿಗೂ 50,000 ಪೇಮೆಂಟ್ ಮಾಡಬೇಕು. ಸೊ ಈಗ ಎರಡು ಕಂಪನಿ ಸೇರಿಸಿ ಒಂದೇ ಕಂಪನಿ ಮಾಡಿದ್ವು ಅಂತಂದ್ರೆ ರೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಸಹಿತ ರೆಂಟ್ ಎರಡು ಕಂಪನಿದು 10 10 20 ಆಗ್ತಿತ್ತು. ಈಗ ಹೊಸ ಕಂಪನಿಗೆ ದೊಡ್ಡ ಬಿಲ್ಡಿಂಗ್ ಹಿಡಿದ್ರು 15,000 ರೂಪಾಯಿ ರೆಂಟ್ ಕೊಡ್ಬೋದು, 5,000 ರೂಪಾಯಿ ಕಾಸ್ಟನ್ನು ರಿಡ್ಯೂಸ್ ಮಾಡ್ಕೊಳ್ಬೋದು. ಸೊ ಹೀಗೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟನ್ನು, ಆಪರೇಟಿಂಗ್ ಕಾಸ್ಟನ್ನು ರಿಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಕಾರಣದಿಂದ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಇಂಪ್ರೂವಿಂಗ್ ಕಂಪನೀಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಕ್ಸಲರೇಟ್ ಗ್ರೋತ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಕಂಪನಿಯ ಪರ್ಫಾರ್ಮೆನ್ಸನ್ನು, ಕಾರ್ಯವೈಖರಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಮತ್ತು ಗ್ರೋತನ್ನು ಎಕ್ಸಲರೇಟ್ ಮಾಡಲಿಕ್ಕೆ, ಅಂದರೆ ಬೆಳವಣಿಗೆಯನ್ನು ವೇಗದಲ್ಲಿ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೂ ಸಹಿತ ಈ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಮರ್ಜ್ಡ್ ಕಂಪನಿ. ಯಾವ ಕಂಪನಿಗಳು ಮರ್ಜ್ ಆಗ್ತಾವೋ ಅವುಗಳ ಮೌಲ್ಯವನ್ನು ಹೆಚ್ಚಿಸ್ಲಿಕ್ಕೂ ಸಹಿತ ಕಾರಣದಿಂದ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಮಾಡ್ತಾರೆ ಅಂತ ಹೇಳ್ಬೋದು. ದೆನ್ ಇನ್ಕ್ರೀಸಿಂಗ್ ಕ್ಯಾಪಬಿಲಿಟೀಸ್. ನಾನು ಈಗಾಗಲೇ ಹೇಳ್ದಂಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಒಟ್ಟು ಕೂಡಿದ್ವು ಅಂದ್ರೆ ಅವುಗಳ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಕೆಪಾಸಿಟಿ ಹೆಚ್ಚಿಗೆ ಆಗ್ತೈತಿ. ಸೊ ಈ ಕಾರಣಕ್ಕಾಗಿಯೂ ಸಹಿತ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು, ಇದು ರೀಜನ್ಸ್ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಐತಲ್ಲ,
ಇದು 6 ಮಾರ್ಕ್ಸ್‌ಗೆ ಕೇಳ್ತಾರೆ ಅಥವಾ 5 ಮಾರ್ಕ್ಸ್‌ಗೆ ಕೇಳ್ತಕ್ಕಂಥದ್ದು ಕ್ವೆಶ್ಚನ್ನು. ಇವು ಕೇಳಿದ್ರೆ ಈ ಟೈಪ್ ನೀವು ಆನ್ಸರನ್ನು ಮಾಡಬೇಕು. ನೆಕ್ಸ್ಟು 12 ಮಾರ್ಕ್ಸ್‌ಗೆ ನಿಮಗೆ ಅಡ್ವಾಂಟೇಜಸ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಕೇಳ್ಬೋದು. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಎರಡೂ ಸೇರಿಸಿ ನೀವು 12 ಮಾರ್ಕ್ಸಿಗೆ ಬರ್ಬೋದು. ಸೊ ಹಾಗಾದ್ರೆ ಈ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ನಿಂದ ಆಗ್ತಂಥ ಲಾಭಗಳು ಏನಂತೇಳಿ ನೋಡ್ಕೊಳ್ಳಿ. ಸೊ ಲಿಮಿಟೆಡ್ ಕಾಂಪಿಟೇಷನ್ ಆಸ್ ಐ ಟೋಲ್ಡ್ ಯು ಆಲ್ರೆಡಿ when they independently fight there will be unhealthy competition. When they merge into one, then the competition is eliminated, so competition will become limited and they can enjoy the monopoly right. ಅಂದ್ರೆ ಎರಡು ಕಂಪನಿಗಳು ಇಂಡಿಪೆಂಡೆಂಟ್ ಮಾಡಿರೋ ಅವುಗಳ ನಡುವೆ ಅನ್ಹೆಲ್ತಿ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಸೊ ಅನ್ಹೆಲ್ತಿ ಕಾಂಪಿಟೇಷನ್ಸ್ ಈಗ ಅವಾಯ್ಡ್ ಆಗ್ತೈತಿ. ಕಂಪನಿಗಳು ಒಟ್ಟು ಕೂಡಿದಪ್ಪ ಅಂತಂದ್ರೆ ಅವರಿಗೆ ಕಾಂಪಿಟೇಟರ್ಸ್ ಕಡಿಮೆ ಆಗ್ತಾರೆ ಅಂತೇಳಿ ಹೇಳ್ಬೋದು. ಸೊ ಅವಾಗ ಅವರು ಮೊನೊಪಲಿ ರೈಟ್ ಏಕಸ್ವಾಮಿತ್ವ ಅಂತ ಇರ್ತೈತಲ್ಲ ಅದರ ಬೆನಿಫಿಟನ್ನು ಅವ್ರು ಪಡೆದುಕೊಳ್ಬೋದು ಅಂತೇಳಿ. ದೆನ್ ಯುಟಿಲೈಸೇಷನ್ ಆಫ್ ಅಂಡರ್ ಯುಟಿಲೈಸ್ಡ್ ರಿಸೋರ್ಸಸ್ ಅಂದ್ರೆ ಬಳಕೆ ಆಗದೇ ಇರತಕ್ಕಂಥ ಅಥವಾ ಕಡಿಮೆ ಬಳಸಿದಂಥ ರಿಸೋರ್ಸ್. ಈಗ ಪ್ಲಾಂಟ್ ಕೆಪಾಸಿಟಿ ಇದು ಜಾಸ್ತಿ ಇರುತ್ತೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗೋರ ಪೂರ್ತಿ ಕೆಪಾಸಿಟಿ ಯೂಸ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮರ್ಜ್ ಆಯ್ತಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಪ್ರಾರಂಭ ಆಗ್ತೈತಿ. ಅವಾಗ ಫುಲ್ಲೆಸ್ಟ್ ರಿಸೋರ್ಸಸನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ಆಗ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್. ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಹೇಳ್ದಂಗೆ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸನ್ನು ನೀವು ಮಾಡಿದ್ರಿ ಅಂತ. ಈಗ ಉದಾಹರಣೆಗೆ ಬೈಯಿಂಗ್ ರಾ ಮಟೀರಿಯಲ್ಸ್ ಅಟ್ ಎ ಲಾರ್ಜ್ ಸ್ಕೇಲ್ ಗಿವ್ಸ್ ಯು ಸಮ್ ಡಿಸ್ಕೌಂಟ್ಸ್. ಈಗ ರಾ ಮಟೀರಿಯಲ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ನೀವು ಖರೀದಿ ಮಾಡ್ತೀರಿ ಅಂತಂದ್ರೆ ಕೆಲವೊಂದು ಡಿಸ್ಕೌಂಟ್ಸನ್ನು ಕೊಡ್ತಾರೆ, ಪ್ರೈಸ್ ಕಡಿಮೆ ಮಾಡ್ತಾರೆ. ಸೊ ಇವೆಲ್ಲ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸಿಂದ ಆಗ್ತಕ್ಕಂಥ ಲಾಭಗಳು. ಸೊ ಈ ಬೆನಿಫಿಟನ್ನು ಸಹಿತ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ನಿಂದ ಸಾಧ್ಯ ಇದೆ ಅಂತ ಹೇಳ್ಬೋದು. ದೆನ್ ಇನ್ಕ್ರೀಸ್ಡ್ ಮಾರ್ಕೆಟ್ಸ್ ಶೇರ್. ಸೊ ಈಗ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ರು ಅಂತಂದ್ರೆ ಅವರು ಕಡಿಮೆ ವ್ಯಾಪ್ತಿನಲ್ಲಿ ಮಾರುಕಟ್ಟೆ ಮಾಡ್ತಾ ಇರೋ ಪ್ರಾಡಕ್ಟನ್ನು ಈಗ ಎರಡು ಕಂಪನಿ ಸೇರಿದ್ವು ಅಂತಂದ್ರೆ ಮಾರುಕಟ್ಟೆಯನ್ನು ಹೆಚ್ಚಿಗೆ ಮಾಡ್ಬೋದು. ಉದಾಹರಣೆಗೆ ಒಂದು ತಾಲೂಕಾ ಲೆವೆಲ್ನಲ್ಲಿ ಮಾರುಕಟ್ಟೆ ಅವ್ರಿಗೆ ಲಭ್ಯ ಇತ್ತಪ್ಪ ಅಂತಂದ್ರೆ ಮಾರಾಟ ಮಾಡ್ತಾ ಇದ್ರು ಅಂತಂದ್ರೆ ಈಗ ಎರಡು ಕಂಪನಿ ಸೇರಿದ್ವು ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗ್ಬೋದು ಅಥವಾ ಸ್ಟೇಟ್ ಲೆವೆಲ್ಗೆ ಮಾರ್ಕೆಟನ್ನು ಮಾಡ್ಬೋದು ಪ್ರಾಡಕ್ಟನ್ನು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನೋದನ್ನು ಸಹಿತ. ಸೊ ಟ್ಯಾಕ್ಸ್ ಬೆನಿಫಿಟ್ಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅಡ್ವಾಂಟೇಜ್ ಮೇನ್ ಬೆನಿಫಿಟ್ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಅಂತ ಹೇಳ್ಬೋದು. ತೆರಿಗೆ ಲಾಭವನ್ನು ಪಡೆದುಕೊಳ್ಳಿಕ್ಕೆ. ಆ್ಯಂಡ್ ದೆನ್ ಸ್ಟೆಬಿಲಿಟಿ. ಎರಡು ಕಂಪನಿ ಸೇರಿದ್ವು ಅಂತಂದ್ರೆ ಬಂಡವಾಳ ಜಾಸ್ತಿ ಇರುತ್ತೆ, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಮಾಡ್ತಾರೆ. ಸೊ ಹಾಗಾದ್ರೆ ಕಂಪ್ನಿಗೆ ಸ್ಟೆಬಿಲಿಟಿ ಬರುತ್ತೆ. ಯಾವುದೇ ಕಾರಣಕ್ಕೂ ಕಂಪ್ನಿಗೆ ಕ್ಲೋಸ್ ಮಾಡ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಸ್ಟೆಬಿಲಿಟಿ ಈಸ್ ಆಲ್ಸೋ ಇನ್ ಇಂಪಾರ್ಟೆಂಟ್ ವಿಚ್ ಇನ್ಕ್ರೀಸಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪನಿ ಶೇರ್ಸ್. ದೆನ್ ಎಕಾನಮೀಸ್ ಆಫ್ ಮ್ಯಾನೇಜ್ಮೆಂಟ್ ಮಾಡೋದು ಸಹಿತ ಸುಲಭ ಆಗ್ತೈತಿ. ಸೊ ಎಕಾನಮಿ ಆಗ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಎಕ್ಸೆಸ್ ಟು ಟ್ಯಾಲೆಂಟ್ ಅಂದ್ರೆ ಬುದ್ಧಿವಂತರನ್ನ ಬಳಸ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಅಚೀವ್ಸ್ ಡೈವರ್ಸಿಫಿಕೇಶನ್ ಅಂದರೆ ನಿಮ್ಮ ಮಾರ್ಕೆಟನ್ನು ಡೈವರ್ಸಿಫೈ ಮಾಡ್ಬೋದು, ಪ್ರಾಡಕ್ಟನ್ನು ಡೈವರ್ಸಿಫೈ ಮಾಡ್ಬೋದು, ಸರ್ವಿಸಸನ್ನು ಡೈವರ್ಸಿಫೈ ಮಾಡಲಿಕ್ಕೂ ಇದು ಸಹಾಯ ಮಾಡ್ತೈತಿ ಅಂತ ಹೇಳ್ಬೋದು. ದೆನ್ ಓವರ್ಕಮಿಂಗ್ ದ ಪ್ರಾಬ್ಲಮ್ಸ್ ಆಫ್ ಸ್ಲೋ ಗ್ರೋತ್ ಅಂದರೆ ನಿಧಾನಗತಿಯ ಬೆಳವಣಿಗೆಯನ್ನು ಇರ್ತಕ್ಕಂಥ ಸಮಸ್ಯೆಯನ್ನು ತೊಡೆದು ಹಾಕಿ ವೇಗದಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಒಂದು ಅವಕಾಶನೂ ಸಹಿತ ಈ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಇಂದ ಇದೆ ಅಂತೇಳಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಮರ್ಜರ್ ಆ್ಯಂಡ್ acquisition. And don't think that merger and acquisitions are beneficial or advantages, but at the same times they also poses some problems or some disadvantages are there. Let us see the disadvantages of merger and acquisition. ಆದರೆ ಹಾಗಾದ್ರೆ ಈ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಇಂದ ನಾನು ಈಗಾಗಲೇ ಹೇಳಿದೆ ಸ್ಟೆಬಿಲಿಟಿ ಬರ್ತೈತಿ, ಟ್ಯಾಕ್ಸ್ ಬೆನಿಫಿಟ್ ಬರ್ತೈತಿ, ಲಾರ್ಜ್ ಸ್ಕೇಲ್ ಎಕಾನಮೀಸ್ ಬೆನಿಫಿಟ್ ಸಿಗ್ತಾವು, ಇವನ್ನೆಲ್ಲ ಹೇಳಿದ್ವಲ್ಲ. ಸೊ ಬೆನಿಫಿಟ್ಸ್ನು ಅದಾವೆ, ಅದ್ರ ಜೊತೆಗೆ ಅದರ ಡಿಸ್ಅಡ್ವಾಂಟೇಜಸ್ಸು ಅದಾವ ಅಂತ ಹೇಳ್ಬೋದು, ಅನಾನುಕೂಲಗಳೂ ಅದಾವ ಅಂತ ಹೇಳ್ಬೋದು. ಬರ್ರಿ ಯಾವ ಅನಾನುಕೂಲ ಅಂತೇಳಿ ನೋಡೋಣಂತೆ. ಸೊ ಕಲ್ಚರಲ್ ಕ್ಲಾಶಸ್. ಈಗ ಎರಡು ಕಂಪನಿಗಳು ಸೇರಿದಾವ ಅಂತಂದ್ರೆ ಒಂದೊಂದು ಕಂಪನಿಯ ಕಲ್ಚರ್ ಬೇರೆ ಬೇರೆ ಇರ್ತಾವೆ. ಎರಡು ಕಂಪನಿ ಸೇರಿದ್ವು ಅಂತಂದ್ರೆ ಅವುಗಳ ನಡುವೆ ಕಲ್ಚರ್ ಡಿಫ್ರೆನ್ಸಸ್ ಬರ್ತವೆ, ಕ್ಲಾಶ್ ಆಗ್ತವೆ ಅಂತೇಳಿ ಹೇಳ್ಬೋದು. ಸೊ ಕಲ್ಚರ್ ಕ್ಲಾಶ್ ಮೀನ್ಸ್ ಡಿಫರೆನ್ಸ್ ಇನ್ ದ ಕಾರ್ಪೊರೇಟ್ ಕಲ್ಚರ್, ವರ್ಕ್ ಸ್ಟೈಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ದ್ಯಾಟ್ ಕ್ರಿಯೇಟ್ಸ್ ಫ್ರಿಕ್ಷನ್. ಅಂದ್ರೆ ಈ ವರ್ಕ್ ಕಲ್ಚರ್ ಬೇರೆ ಬೇರೆ ಇರ್ತೈತಿ, ವರ್ಕ್ ಸ್ಟೈಲ್ಸ್ ಬೇರೆ ಬೇರೆ ಇರ್ತೈತಿ,
ಆನಂತರ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಬೇರೆ ಬೇರೆ ಇರ್ತಾವೆ ಎರಡು ಕಂಪನಿದು. ಸೊ ಇದೇನಾಗ್ತೈತೆ ಅಂತಂದ್ರೆ ಆ ಎಂಪ್ಲಾಯೀಸ್ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರಲಿಕ್ಕೆ ಅಥವಾ ಘರ್ಷಣೆಗೆ ಕಾರಣ ಆಗ್ತೈತೆ ಅಂತ ಹೇಳ್ಬೋದು. ಸೊ ಕಲ್ಚರಲ್, ಸಾಂಸ್ಕೃತಿಕ ಭಿನ್ನಾಭಿಪ್ರಾಯ ಅಂತ ಹೇಳಿ. ನೆಕ್ಸ್ಟು ಲಾಸ್ ಆಫ್ ಜಾಬ್ಸ್ ಆಸ್ ಎ ರೆಡ್ಯೂಂಡೆಂಟ್ ಪೊಸಿಷನ್ಸ್ ಆರ್ ಎಲಿಮಿನೇಟೆಡ್. ಅಂದರೆ ಇಲ್ಲಿ ಜಾಬನ್ನು ಕಳೆದುಕೊಳ್ತಕ್ಕಂಥ ಎಂಪ್ಲಾಯೀಸ್ ಜಾಬನ್ನು ಕಳೆದುಕೊಳ್ತಕ್ಕಂಥ ನಷ್ಟ ಆಗ್ತಕ್ಕಂಥ ಒಂದು ಭಯ ಇಲ್ಲಿ ಇರುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಅನಗತ್ಯವಾಗಿರ್ತಕ್ಕಂಥ ಪೊಸಿಷನ್ಸ್ಗಳನ್ನು ಅನಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಯವರನ್ನು ತೆಗೆದು ಹಾಕ್ತಕ್ಕಂಥ ಒಂದು ಪ್ರಮೇಯನೂ ಬರ್ಬೋದು. ಹಾಗಾಗಿ ಎಂಪ್ಲಾಯೀಸ್ ಜಾಬ್ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಸಹಿತ ಇದೊಂದು ಡಿಸ್ಅಡ್ವಾಂಟೇಜಸ್ಸು. ನೆಕ್ಸ್ಟ್ ಇಂಟಿಗ್ರೇಷನ್ ರಿಸ್ಕ್. ಅಂದರೆ ಕಂಬೈನಿಂಗ್ ಟೂ ಕಂಪನೀಸ್ ಈಸ್ ಎ ಕಾಂಪ್ಲೆಕ್ಸ್ ಆ್ಯಂಡ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ರಿಕ್ವೈರ್ಸ್ ಕೇರ್ಫುಲ್ ಪ್ಲಾನಿಂಗ್. ಎರಡೂ ಕಂಪನಿಗಳನ್ನು ಒಟ್ಟುಗೂಡಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಸೊ ರಿಸ್ಕ್ ಇದೆ, ಅದಕ್ಕೆ ಟೈಮನ್ನು ತೆಗೆದುಕೊಳ್ತೈತಿ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ, ಪ್ಲ್ಯಾನ್ ಮಾಡಿದರೆ ಎರಡು ಕಂಪನಿಗಳನ್ನು ಕಂಬೈನ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಎನಿವೇ ಇಂಟಿಗ್ರೇಷನ್ ರಿಸ್ಕ್ ಈಸ್ ದೇರ್. ದೆನ್ ಲಾಸ್ ಆಫ್ ಕೀ ಟ್ಯಾಲೆಂಟ್. ಇಲ್ಲೇನಾಗುತ್ತೆ ಅಂತಂದರೆ ನಾವು ಆಗಲೇ ಒಂದು ಅಡ್ವಾಂಟೇಜ್ ನೋಡಿದ್ದೀವಿ. ದೆನ್ ಯಾವುದೇ ಅಡ್ವಾಂಟೇಜ್ ಅಂತಂದರೆ ಎಕ್ಸಸ್ ಟು ಟ್ಯಾಲೆಂಟ್ ಅಂತೇಳಿ ನೋಡಿದ್ದೀವಿ. ಸೊ ಇದರ ಜೊತೆಗೆ ಇದಕ್ಕೆ ಅಪೋಸಿಟ್ ಆಗಿ ಲಾಸ್ ಆಫ್ ಕೀ ಟ್ಯಾಲೆಂಟ್ಸ್ ಅಂತೇಳಿ. ಅಂದರೆ ಈಗೇನು ಹೇಳಿದ್ದೇನೆ ಅಂತಂದರೆ ಕೆಲವೊಬ್ಬರು ಕಂಪನಿ ಮರ್ಜ್ ಆದವು ಅಂತಂದರೆ ಒಳ್ಳೊಳ್ಳೆ ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಪೊಸಿಷನ್ ಕಡಿಮೆ ಆಗ್ತೈತೆ ಅಂತ ಹೇಳಿ, ತಮಗೆ ಇಂಪಾರ್ಟೆನ್ಸ್ ಕಡಿಮೆ ಆಗ್ತೈತೆ ಅಂತೇಳಿ ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದ್ರೆ ಕಂಪನಿಗಳನ್ನು ಬಿಟ್ಟು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ದ ಲಾಸ್ ಆಫ್ ಕೀ ಟ್ಯಾಲೆಂಟ್ಸ್. ದೆನ್ ಇಟ್ ಮೀನ್ಸ್ ದಟ್ ಇಂಟೆಲಿಜೆಂಟ್ employees or talented employees may feel that they may not get important position in the new company, then they will leave the companies. So that is called as the loss of key talent. Then failure to achieve expected synergies. So synergies cannot be achieved properly. So this is also another reason, another drawback of the merger and acquisition. Then cost of merger and acquisition can outweigh the benefits. ಅಂದರೆ ಮರ್ಜರು ಮತ್ತು ಅಕ್ವಿಸಿಷನ್ ಇಂದ ಆಗ್ತಕ್ಕಂಥ ಲಾಭದಕ್ಕಿಂತ ಖರ್ಚು ಹೆಚ್ಚಿಗೆ ಆಗ್ತೈತಿ ಅಂತ ಹೇಳೋದು. ಖರ್ಚು ಲಾಭವನ್ನು ಮೀರಿಸಿ ಖರ್ಚಾಗ್ತೈತಿ ಅಂತಕ್ಕಂಥದ್ದು ಮಾತು ಇದಕ್ಕೆ ಡಿಸ್ಅಡ್ವಾಂಟೇಜಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಮೊನೋಪಲಿ ಡಾಮಿನೇಟ್ ದ ಮಾರ್ಕೆಟ್ ಲೀಡಿಂಗ್ ಟು ಹೈಯರ್ ಪ್ರೈಸಸ್. ಸೊ ಹಾಗಾದರೆ ನಾನು ಈಗಾಗಲೇ ಹೇಳಿದರೆ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ವು ಅಂದರೆ ಅವುಗಳ ಮೇಲೆ ಕಾಂಪಿಟೇಷನ್ಸ್ ಇರುತ್ತೆ. ಅನ್ಹೆಲ್ತಿ ಕಾಂಪಿಟೇಷನ್ ಅದು ಕಸ್ಟಮರ್ಸ್ಗೆ ಅನುಕೂಲ ಆಗುತ್ತೆ. ಬಟ್ ಅವೆರಡೂ ಕೂಡಿದಪ್ಪ ಅಂತಂದ್ರೆ ಮೊನೋಪಲಿ ಆಗುತ್ತೆ. ಅವ್ರು ಹೇಳಿದ್ದ ಪ್ರೈಸ್ ಆಗುತ್ತೆ, ಅವ್ರೇನು ಮಾಡ್ತಾರೆ ಹೈಯರ್ ಪ್ರೈಸಸ್ ಚಾರ್ಜ್ ಮಾಡ್ತಾರೆ. ಸೊ ಇದು ಗ್ರಾಹಕರಿಗೆ ಅನಾನುಕೂಲ ಆಗುತ್ತೆ ಅಥವಾ ಗ್ರಾಹಕರಿಗೆ ನಷ್ಟ ಆಗ್ತೈತೆ ಅಂತೇಳಿ ಹೇಳ್ಬೋದು. ಸೊ ಮೊನೋಪಲಿ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿದ್ರು ಅಂತಂದರೆ ಅಲ್ಲಿ ಪ್ರೈಸಸ್ ಜಾಸ್ತಿ ಆಗ್ತಾವೆ. ಸೊ ದಿಸ್ ಈಸ್ ಅನದರ್ ಡ್ರಾಬ್ಯಾಕ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್. ಆ್ಯಂಡ್ ಬ್ಯಾಡ್ ಇಫೆಕ್ಟ್ ಆನ್ ಸಪ್ಲೈಯರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಈಗಾಗಲೇ ಕನ್ಸ್ಯೂಮರ್ಸ್ ಮೇಲೆ ಹೇಳಿದೆ ನಾನು, ಪ್ರೈಸ್ ಹೆಚ್ಚಿಗೆ ಆಗ್ತೈತೆ ಅಂತೇಳಿ, ಯಾಕಂದರೆ ಅವರು ಮೊನೋಪಲಿ ಪೊಸಿಷನ್ನಿಗೆ ಬಂದಿರ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಸಪ್ಲೈಯರ್ಸ್ ಮೇಲೂ ಸಹಿತ ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಸಪ್ಲೈಯರ್ಸ್ಗೆ ಇವರು ಏನು ಕಂಡೀಷನ್ ಹಾಕ್ತಾರೆ ಅದೇ ಕಂಡೀಷನ್ಸನ್ನು ಅವರು ಒಪ್ಪಿಕೊಳ್ಬೇಕಾಗತ್ತೆ. ಸೊ ಹಾಗಾಗಿಬಿಟ್ಟು ಸಪ್ಲೈಯರ್ಸ್ಗೂ ಮತ್ತು ಗ್ರಾಹಕರ ಮೇಲೆ ಕೆಟ್ಟ ಪರಿಣಾಮವನ್ನು ಈ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಬೀರುತ್ತೆ ಅಂತೇಳಿ ಹೇಳ್ಬೋದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನೆನ್ಪಿಟ್ಕೊಳ್ಳಿ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಕೇಳಿದ್ರು ಅಂತಂದರೆ ನಿಮಗೆ 12 ಮಾರ್ಕ್ಸಿಗೆ ಥಿಯರಿ ಕ್ವಶನ್ಸು ಬರ್ಬೋದು, ಕೇಳ್ಬೋದು. ದೆನ್ ಟೈಪ್ಸ್ ಆಫ್ ಮರ್ಜರ್ಸ್. there are various types of mergers. One is horizontal merger, and then vertical merger, concentric merger, and conglomerate merger. So horizontal, vertical, concentric, and conglomerate merger. Let us see horizontal merger. Horizontal merger means combination of companies carrying similar business. That is example, merger of Pepsi company and Coca-Cola companies. Both are dealing in same business. Both are engaging in same business. So these two company can merge into one company.
ದಟ್ ಮರ್ಜರ್ ಇಸ್ ಕಾಲ್ಡ್ as the ಹಾರಿಜೆಂಟಲ್ ಮರ್ಜರ್. ಹಾರಿಜೆಂಟಲ್ ಮರ್ಜರ್ ಅಂತಂದ್ರೆ ಒಂದೇ ಬಿಸ್ನೆಸ್ ಅನ್ನು ಮಾಡ್ತಕ್ಕಂಥ, ಒಂದೇ ರೀತಿಯ ಬಿಸ್ನೆಸ್ ಅನ್ನು ಮಾಡ್ತಕ್ಕಂಥ ಎರಡು ಕಂಪನಿಗಳು ಒಟ್ಟುಗೂಡೋದಕ್ಕೆ ನಾವು ಹಾರಿಜೆಂಟಲ್ ಮರ್ಜರ್ ಅಂತ ಕರಿತೀವಿ. ಉದಾಹರಣೆಗೆ ಪೆಪ್ಸಿ ಕಂಪನಿ ಮತ್ತು ಕೋಕೋ ಕೋಲಾ ಕಂಪನಿ ಇವೆರಡು ಸಾಫ್ಟ್ ಡ್ರಿಂಕ್ಸ್ ಕಂಪನಿಗಳು. ಪೆಪ್ಸಿ ಕಂಪನಿದು ಪೆಪ್ಸಿನೂ ಸಾಫ್ಟ್ ಡ್ರಿಂಕು, ಕೋಕೋ ಕೋಲಾನು ಸಾಫ್ಟ್ ಡ್ರಿಂಕ್ಸು. ಎರಡು ಕಂಪನಿಗಳು ಸಾಫ್ಟ್ ಡ್ರಿಂಕ್ಸ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾವೆ. ಸೊ ಇವೆರಡು ಕಂಪನಿ ಮರ್ಜ್ ಆದವಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ, ಹಾರಿಜೆಂಟಲ್ ಮರ್ಜರ್ ಅಂತ ಕರೀತಾರೆ. ದೆನ್ ವರ್ಟಿಕಲ್ ಅಪೋಸಿಟ್ ಇದು. ವರ್ಟಿಕಲ್ ಮರ್ಜರ್ means combination of different firms engaged in activities complementary to each other. Example, combination of firms engaged in mining, ore and steel and iron company. ಅಂದ್ರೆ ಎರಡೂ ಕಂಪನಿಗಳು ಒಂದಕ್ಕೊಂದಕ್ಕೂ ಪೂರಕವಾಗಿರ್ತಕ್ಕಂಥ ಕಂಪನಿಗಳು. ಅಂದ್ರೆ ಉದಾಹರಣೆಗೆ ಈಗ ರಾ ಮಟೀರಿಯಲ್ ಸಪ್ಲೈ ಮಾಡ್ತಕ್ಕಂಥ ಕಂಪನಿ ಮತ್ತು ಫಿನಿಶರ್ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತಕ್ಕಂಥ ಕಂಪನಿ, ಎರಡೂ ಕಂಪನಿ ಒಟ್ಟು ಕೂಡಿದ್ವು ಅಂತಂದ್ರೆ ಅದಕ್ಕೆ ವರ್ಟಿಕಲ್ ಮರ್ಜರ್ ಅಂತ ಕರೀತಾರೆ. ಉದಾಹರಣೆಗೆ ಮೈನಿಂಗ್ ಓರ್, ಖನಿಜವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕಂಪನಿ, ಖನಿಜ ಕಂಪನಿ ಮತ್ತು ಐರನ್ ಅಂಡ್ ಸ್ಟೀಲ್ ಕಂಪನಿ, ಕಬ್ಬಿಣ ಮತ್ತು ಸ್ಟೀಲ್ ಕಂಪನಿ, ಇವೆರಡೂ ಕಂಪನಿ ಮರ್ಜ್ ಆದವು ಅಂತಂದ್ರೆ ಅದಕ್ಕೆ ವರ್ಟಿಕಲ್ ಅಂತ ಕರೀತಾರೆ. ಸೊ ಮೈನಿಂಗ್ ಓರ್ ಕಂಪನಿ ಇದು ಮೈನಿಂಗ್ ಅನ್ನ ಸಪ್ಲೈ ಖನಿಜವನ್ನು ಸಪ್ಲೈ ಮಾಡ್ತಕ್ಕಂಥದ್ದು. ಸೊ ಈ ಸ್ಟೀಲ್ ಅಂಡ್ ಐರನ್ ಕಂಪನಿ ಸ್ಟೀಲ್ ಅಂಡ್ ಐರನ್ ಅನ್ನು ತಯಾರು ಮಾಡ್ತಕ್ಕಂಥದ್ದು. ಸ್ಟೀಲ್ ಅಂಡ್ ಐರನ್ ತಯಾರು ಮಾಡೋಕೆ ನಿಮ್ಗೆ ಏನ್ ಬೇಕು, ಐರನ್ ಓರ್ ಬೇಕು. ಐರನ್ ಓರ್ ಸಪ್ಲೈ ಮಾಡ್ತಕ್ಕಂಥದ್ದು ಸಪರೇಟ್ ಕಂಪನಿ ಇರ್ತೈತಿ. ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಸಪರೇಟ್ ಕಂಪನಿ ಇರ್ತೈತಿ. ಇವೆರಡು ಕಂಪನಿ ಒಂದಕ್ಕೊಂದಕ್ಕೂ ಪೂರ್ವಕವಾಗಿದ್ದಾವೆ. ಅಂದ್ರೆ ಐರನ್ ಓರ್ ಇಲ್ದಂಗೆ ಸ್ಟೀಲ್ ಕಂಪನಿ ರನ್ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗ್ಬಿಟ್ಟು ಇವೆರಡು ಕಂಪನಿ ಬೇರೆ ಬೇರೆ ಕಂಪನಿಗಳು ವಿಲೀನ ಆದವಪ್ಪ ಅಂತಂದ್ರೆ ಅದಕ್ಕೆ ವರ್ಟಿಕಲ್ ಮರ್ಜರ್ ಅಂತ ಕರೀತಾರೆ. ದೆನ್ ಕನ್ಸೆಂಟ್ರಿಕ್ ಮರ್ಜರ್ ಅಂತೇಳಿ, ಕಾಂಬಿನೇಷನ್ ಆಫ್ ಫರ್ಮ್ಸ್ ರಿಲೇಟೆಡ್ ಟು ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಕಸ್ಟಮರ್ ಗ್ರೂಪ್ಸ್. ಕಸ್ಟಮರ್ ಗ್ರೂಪ್ಸ್ ಪ್ರಕಾರ ಅವೆರಡು ಒಂದೇ ರೀತಿ ಗ್ರಾಹಕರನ್ನ ಹೊಂದಿದ್ರು ಅಂತಂದ್ರೆ ಅಂತ ಕಂಪನಿಗಳ ಕಾಂಬಿನೇಷನ್ಸ್ಗೆ ಕನ್ಸೆಂಟ್ರಿಕ್ ಮರ್ಜರ್ ಅಂತ ಕರೀತಾರೆ. ಉದಾಹರಣೆಗೆ ಕಾಂಬಿನೇಷನ್ ಆಫ್ ಫರ್ಮ್ಸ್ ಪ್ರೊಡ್ಯೂಸಿಂಗ್ ಟಿವಿ ಅಂಡ್ ವಾಷಿಂಗ್ ಮಷಿನ್. ಟಿವಿ ಮತ್ತು ವಾಷಿಂಗ್ ಮಷಿನ್ಸ್ ಇದು ಕಸ್ಟಮರ್ ಗ್ರೂಪ್ ಇದೆ. ಇವೆರಡೂ ಕಂಪನಿಗಳು ಮರ್ಜ್ ಆದವಪ್ಪ ಅಂತಂದ್ರೆ ಅದಕ್ಕೆ ಕನ್ಸೆಂಟ್ರಿಕ್ ಮರ್ಜರ್ ಅಂತ ಕರೀತಾರೆ. ಅಂದ್ರೆ ಕಸ್ಟಮರ್ಸ್ ಸೇಮ್ ಇರ್ತಾರೆ, ಒಂದೇ ತರ ಕಸ್ಟಮರ್ಸ್ ಇರ್ತಾರೆ ಅಂತ ಹೇಳ್ಬೋದು. ದೆನ್ ಕಾಂಗ್ಲೋಮೆರೇಟ್ ಮರ್ಜರ್ ಅಂತೇಳಿ, ಇದು ಕಾಂಬಿನೇಷನ್ ಆಫ್ ಫರ್ಮ್ಸ್ ನಾಟ್ ರಿಲೇಟೆಡ್ ಟು ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಕಸ್ಟಮರ್ ಗ್ರೂಪ್ಸ್. ಅಂದ್ರೆ ಗ್ರಾಹಕರ ಒಂದೇ ಇರೋದಿಲ್ಲ, ಬೇರೆ ಬೇರೆ ಗ್ರಾಹಕರು ಇರ್ತಾರೆ. ಸೊ ಅದು ಬೇರೆ ಬೇರೆ ವಿಭಿನ್ನ ರೀತಿಯ ಗ್ರಾಹಕರ ಹೊಂದಿರತಕ್ಕಂಥ ಎರಡು ಕಂಪನಿಗಳು ಮರ್ಜ್ ಆದ್ರೆ ಅದಕ್ಕೆ ಕಾಂಗ್ಲೋಮೆರೇಟ್ ಮರ್ಜರ್ ಅಂತ ಕರೀತಾರೆ. ಉದಾಹರಣೆಗೆ ಕಾಂಬಿನೇಷನ್ ಆಫ್ ಪಬ್ಲಿಷಿಂಗ್ ಕಂಪನಿ ಅಂಡ್ ಆಟೋಮೊಬೈಲ್ ಕಂಪನಿ. ಪಬ್ಲಿಷಿಂಗ್ ಕಂಪನಿ ಗ್ರಾಹಕರ ಬೇರೆ ರೀತಿ ಇರ್ತಾರೆ, ಆಟೋಮೊಬೈಲ್ ಕಂಪನಿ ಗ್ರಾಹಕರ ಬೇರೆ ಇರ್ತಾರೆ. ಸೊ ಇವೆರಡೂ ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ಗ್ರಾಹಕರನ್ನ ಹೊಂದಿರತಕ್ಕಂಥ ಎರಡು ಕಂಪನಿಗಳು ಮರ್ಜ್ ಆಗೋದಕ್ಕೆ, ವಿಲೀನ ಆಗೋದಕ್ಕೆ ನಾವು ಕಾಂಗ್ಲೋಮೆರೇಟ್ ಮರ್ಜರ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ದೇರ್ ಆರ್ 4 ಟೈಪ್ಸ್ ಆಫ್ ಮರ್ಜರ್ಸ್. ಇದು ಸಹಿತ ನಿಮಗೆ 6 ಮಾರ್ಕ್ಸ್ಗೆ ಕೇಳಬಹುದು. ಇಂಪಾರ್ಟೆಂಟು, ನೀವು ಇದಕ್ಕೆ ತಯಾರು ಮಾಡ್ಕೊಳ್ಳಿ. ದೆನ್ ಲಾಸ್ಟ್ aspect of the merger and acquisition is the forms of financing a merger or modes of payment ಅಂತೇಳಿ. ಹಾಗಾದ್ರೆ ಈ ಮರ್ಜರ್ ಆಗ್ತಾವಲ್ಲ ಕಂಪನಿಗಳು, ಹೊಸ ಕಂಪನಿಯವರು ಖರೀದಿ ಮಾಡ್ತಾರೆ ಅಂತ ಹೇಳಿದೆ, ಹೊಸ ಕಂಪನಿ ಹುಟ್ಕೊಳ್ತೈತೆ ಅಂತ ಹೇಳಿದೆ. ಹೊಸ ಕಂಪನಿ ಹುಟ್ಕೊಳ್ತೈತೆ ಅಂದ್ರೆ ಹಳೆ ಕಂಪನಿಗೆ ಪೇಮೆಂಟ್ ಮಾಡಬೇಕು, ಅದಕ್ಕೆ ಪರ್ಚೇಸ್ ಪ್ರೈಸ್ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿದೆ, PC ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ ನೀವು. ಕಾರ್ಪೊರೇಟ್ ಅಕೌಂಟು ಮಾಡುವ ಹೋದ ವರ್ಷ ಕಾರ್ಪೊರೇಟ್ ಅಕೌಂಟು ಅಮಾಲ್ಗಮೇಷನ್ ಹೇಳುವಾಗ ಪರ್ಚೇಸ್ ಕನ್ಸಿಡರೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಹಾಗಾದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಯಾರು ಕೊಡಬೇಕು, ಪರ್ಚೇಸಿಂಗ್ ಕಂಪನಿ ಕೊಡಬೇಕು. ಯಾರಿಗೆ, ಓಲ್ಡ್ ಕಂಪನಿಗೆ. ಇಲ್ಲಿ ಅದಕ್ಕೆ ಅಕ್ವೈರಿಂಗ್ ಕಂಪನಿ ಅಂತ ಕರೀತಾರೆ. ಅಕ್ವೈರಿಂಗ್ ಕಂಪನಿ ಅಂದ್ರೆ ನ್ಯೂ ಕಂಪನಿ, ದೆನ್ ಅಕ್ವೈರ್ಡ್ ಕಂಪನಿ ಅಂದ್ರೆ ಓಲ್ಡ್ ಕಂಪನಿ. ಇವೆರಡು ಕಂಪನಿಗಳು ಏನಾಗ್ತಾವ ಅಂದ್ರೆ ಮರ್ಜ್ ಆಗ್ತವೆ ಹೊಸ ಕಂಪನಿಗೆ. ಸೊ ಹಾಗಾದ್ರೆ ಅಕ್ವೈರಿಂಗ್ ಕಂಪನಿಯವರು ಅಕ್ವೈರ್ಡ್ ಕಂಪನಿಗೆ ಪೇಮೆಂಟ್ ಮಾಡ್ಕೋಬೇಕು. ಸೊ ಅಕ್ವೈರ್ಡ್ ಕಂಪನಿ ಅಂತಂದ್ರೆ ಓಲ್ಡ್ ಕಂಪನಿ, ಅಕ್ವೈರಿಂಗ್ ಅಂದ್ರೆ ನ್ಯೂ ಕಂಪನಿ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಅಕ್ವೈರ್ಡಿಂಗ್ ಕಂಪನಿಯವರು ಅಕ್ವೈರ್ಡ್ ಕಂಪನಿಗೆ ಪೇಮೆಂಟ್ ಮಾಡಬೇಕಲ್ಲ, ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಅನ್ನೋದನ್ನ ಫಾರ್ಮ್ಸ್ ಆಫ್ ಫೈನಾನ್ಸಿಂಗ್ ಅಂತ ಕರೀತಾರೆ. ಸೊ ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಮೇಕಿಂಗ್ ಪೇಮೆಂಟ್ ಆಫ್ ಆರ್ ಫೈನಾನ್ಸಿಂಗ್. ಪೇಮೆಂಟ್ ಮೇ ಬಿ ಮೇಡ್ ಇನ್ ಕ್ಯಾಶ್ ಆರ್ ಇನ್ ಶೇರ್ಸ್ ಆರ್ ಇನ್ ಡಿಬೆಂಚರ್ಸ್. ಅಂದ್ರೆ ಅವ್ರಿಗೆ ಪೇಮೆಂಟ್ ಅನ್ನ
ಹೊಸ ಕಂಪನಿಯವ್ರು ಏನು ಮಾಡಬೇಕಂದ್ರೆ ಯಾವ ಕಂಪನಿಯನ್ನು ಖರೀದಿ ಮಾಡಿರ್ತಾರೋ ಅಥವಾ ಯಾವ ಕಂಪನಿ ವಿಲೀನ ಆಗಿರ್ತಾವಲ್ಲ ಆ ವಿಲೀನಗೊಂಡಂಥ ಕಂಪನಿಗಳಿಗೆ ಹೊಸ ಕಂಪನಿಯವ್ರು ಏನು ಮಾಡಬೇಕು ಪೇಮೆಂಟನ್ನು ಮಾಡಬೇಕು. ಅದನ್ನು ಕ್ಯಾಶ್ ರೂಪದಲ್ಲಿ ಕೊಡ್ಬೋದು, ಶೇರ್ಸ್ ರೂಪದಲ್ಲಿ ಕೊಡ್ಬೋದು ಅಥವಾ ಡಿಬೆಂಚರ್ಸ್ ರೂಪದಲ್ಲಿ ಕೊಡ್ಬೋದು. ಸೊ ಹಾಗಾದರೆ ಇವೆಲ್ಲ ಫಾಲೋಯಿಂಗ್ ಆರ್ ದ ಮೆಥಡ್ಸ್ ಆಫ್ ಪೇಮೆಂಟ್ ಆರ್ ಫೈನಾನ್ಸಿಂಗ್ ಮರ್ಜರ್. ಹಾಗಾದರೆ ಈ ಕೆಳಗಿನವು ಏನದಲ್ಲ ಇವು ಫಾರ್ಮ್ಸ್ ಆಫ್ ಫೈನಾನ್ಸಿಂಗ್ ಅಂತ ಕರೀತಾರೆ. ಸೊ ಮೊದಲೇ ಫಾರ್ಮು ಅಥವಾ ಮೊದಲೇ ಮೆಥಡ್ ಕ್ಯಾಶ್ ಆಫರ್ ಅಂತೇಳಿ. ಅಂಡರ್ ದಿಸ್ ಫಾರ್ಮ್ the acquiring company makes an offer to pay cash to the acquired company. The ownership and earning per share are not affected by making cash payment. ಅಂದ್ರೆ ನಗದು ರೂಪದಲ್ಲಿ ಪರ್ಚೇಸ್ ಪ್ರೈಸ್ ಅನ್ನು ಕೊಡೋದು, ಪರ್ಚೇಸ್ ಕನ್ಸಿಡರೇಷನ್ ಅನ್ನ ನಗದು ರೂಪದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಕ್ಯಾಶ್ ಆಫರ್ ಅಂತ ಕರೀತಾರೆ. ಅಂಡ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಕ್ವೈರಿಂಗ್ ಕಂಪನಿಯವರು ಅಕ್ವೈರ್ಡ್ ಕಂಪನಿಗೆ ನಗದು ರೂಪದಲ್ಲಿ ಪೇಮೆಂಟ್ ಅನ್ನು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಸೊ ಇದಕ್ಕೆ ಕ್ಯಾಶ್ ಆಫರ್ ಅಂತ ಕರೀತಾರೆ. ಪರ್ಚೇಸ್ ಪ್ರೈಸ್ PC ಅಂತ ಕರಿತೇವಲ್ಲ ಆ ಪರ್ಚೇಸ್ ಪ್ರೈಸ್ ಅನ್ನು ಎದ್ರಲ್ಲಿ ಕೊಡೋದು ಕ್ಯಾಶ್ ರೂಪದಲ್ಲಿ ಕೊಡೋದು. ಹಾಗಾದ್ರೆ ಈ ರೀತಿ ಕೊಡೋದ್ರಿಂದ ಓನರ್ಶಿಪ್ಗೂ ಏನು ಅಫೆಕ್ಟ್ ಆಗೋದಿಲ್ಲ, ಅರ್ನಿಂಗ್ ಪರ್ ಶೇರ್ಗೂ ಏನು ಅಫೆಕ್ಟ್ ಆಗೋದಿಲ್ಲ ಅಂತೇಳಿ ಹೇಳ್ಬೋದು. ದೆನ್ ಎರಡನೇ ಮೆಥಡ್ ಏನಂತ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಆರ್ ಎಕ್ಸ್ಚೇಂಜ್ ಆಫ್ ಶೇರ್ಸ್ ಅಂತೇಳಿ. ಅಂಡರ್ ದಿಸ್ ಮೆಥಡ್ ಇನ್ಸ್ಟೆಡ್ ಆಫ್ ಕ್ಯಾಶ್ equity shares are of the acquired company are issued to the shareholders of the acquiring company, and this method is widely used method of financing merger, but determination of ideal exchange ratio is very important. ಅಂದ್ರೆ ಇಲ್ಲಿ ಏನು ಮಾಡ್ತಾರೆ ಕ್ಯಾಶ್ ಕೊಡೋದಿಲ್ಲ, ಕ್ಯಾಶ್ ಬದಲಿ ನಿಮ್ಮ ಹಳೆ ಷೇರುಗಳ ಬದಲಿಗೆ ಹೊಸ ಶೇರ್ಸ್ಗಳನ್ನು ಕೊಡ್ತಾರೆ. ಹೊಸ ಶೇರ್ಸ್ಗಳನ್ನು ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಇದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಪದ್ಧತಿ ಅಂತೇಳಿ ಹೇಳ್ಬೋದು. ಆದರೆ ಇದರಲ್ಲಿ ಬಹಳ ಮಹತ್ವದ್ದಾಗಿರೋದೇನಂತಂದ್ರೆ ಹಳೆ ಕಂಪನಿ ಎಷ್ಟು ಷೇರುಗಳಿಗೆ ಹೊಸ ಕಂಪನಿ ಎಷ್ಟು ಷೇರುಗಳನ್ನು ಕೊಡೋದು ಅಂತಕ್ಕಂಥ ನಿರ್ಧಾರ ಮಾಡೋದಿದೆಯಲ್ಲ ಅದು ಬಹಳ ಮಹತ್ವದ್ದಾಗಿರ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಯೋಗ್ಯವಾಗಿರ್ತಕ್ಕಂಥ ಎಕ್ಸ್ಚೇಂಜ್ ರೇಷಿಯೋನ ಕಂಡುಹಿಡಿಯೋದು ಇಲ್ಲಿ ಬಹಳ ಮಹತ್ವದ್ದಾಗಿದೆ ಅಂತ ಹೇಳೋದು. ನೀವೆಲ್ಲ ನೆಟ್ ಪೇಮೆಂಟ್ ಮೆಥಡ್ ಮೇಲೆ PC ಕಂಡು ಹಿಡ್ಕೊಂಡಿದ್ದೀರಿ. ಫಾರ್ ಎಕ್ಸ್ಚೇಂಜ್ ಆಫ್ 6 shares, 2 shares, ನ್ಯೂ ಕಂಪನಿ ಇಶ್ಯೂಸ್ 2 shares ಇನ್ ಎಕ್ಸ್ಚೇಂಜ್ ಆಫ್ 6 shares ಹೆಲ್ಡ್ ಅಂತೇಳಿ ನಾವು ನೋಡಿದ್ದೀವಿ. ಅಂದ್ರೆ ಹಳೆ ಕಂಪನಿ 6 ಶೇರ್ಸ್ಗಳಿಗೆ ಹೊಸ ಕಂಪನಿ 2 ಶೇರು. ಸೊ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಇಶ್ಯೂ ಆಫ್ ಶೇರ್ಸ್ ಆರ್ ಎಕ್ಸ್ಚೇಂಜ್ ಆಫ್ ಶೇರ್ಸ್ ಅಂತ ಕರೀತಾರೆ. ಅಂದ್ರೆ ಕ್ಯಾಶ್ ಕೊಡೋದಿಲ್ಲ, ಇಲ್ಲೇ ಶೇರ್ಸ್ ಬದಲಿ ಶೇರ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ದೆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆರ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್. ಹಿಯರ್ ಅಕ್ವೈರಿಂಗ್ ಕಂಪನಿ ಇಶ್ಯೂಸ್ ಡಿಬೆಂಚರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ to the shareholders of the acquired company instead of paying cash or equity share. ಇಲ್ಲೇ ಇಕ್ವಿಟಿ ಶೇರ್ಸ್ ಅನ್ನು ಕೊಡೋದು ಬದಲಿ ಕ್ಯಾಶ್ ಕೊಡೋದು ಬದಲಿ ಹಳೆ ಕಂಪನಿ ಷೇರುದಾರರಿಗೆ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡ್ತಾರೆ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡೆಫರ್ಡ್ ಪೇಮೆಂಟ್ ಆರ್ ಅರ್ನ್ಔಟ್ ಪ್ಲಾನ್. ಡೆಫರ್ಡ್ ಪೇಮೆಂಟ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್. ಡೆಫರ್ಡ್ ಅಂದ್ರೆ ಪೋಸ್ಟ್ಪೋನ್ ಮಾಡೋದು. ಪೋಸ್ಟ್ಪೋನ್ ಮಾಡೋದು ಅಂತಂದ್ರೆ ಬಿಗಿನಿಂಗ್ ನಲ್ಲಿ ಸ್ವಲ್ಪ ಅಮೌಂಟ್ ಅನ್ನು ಕೊಟ್ಬಿಟ್ಟು ಇನ್ನು ಉಳಿದ ಅಮೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಅಥವಾ ಪರ್ಚೇಸ್ ಪ್ರೈಸಿನ ಉಳಿದ ಅಮೌಂಟ್ ಅನ್ನ ಮುಂದಿನ ವರ್ಷಗಳಲ್ಲಿ ಕೊಡ್ತೇವೆ ಅಂತಕ್ಕಂಥ ಒಂದು ಮಾತುಕತೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಡೆಫರ್ಡ್ ಪೇಮೆಂಟ್ ಆರ್ ಅರ್ನ್ಔಟ್ ಪ್ಲಾನ್ ಅಂತ ಕರೀತಾರೆ. ಅಂದ್ರೆ ಬೇಸ್ಡ್ ಆನ್ ಫ್ಯೂಚರ್ ಅರ್ನಿಂಗ್ಸ್ ಅಂತೇಳಿ ಅದಕ್ಕೆ ಅರ್ನ್ ಔಟ್ ಪ್ಲಾನ್ ಅಂತೇಳಿ ಹೇಳುತ್ತಾರೆ. ಸೊ ಅಂದ್ರೆ ಅಂಡರ್ ದಿಸ್ ಮೆಥಡ್ ಅಕ್ವೈರಿಂಗ್ ಕಂಪನಿ ಮೇಕ್ಸ್ ಪಾರ್ಟ್ ಪೇಮೆಂಟ್ ಇನಿಷಿಯಲಿ ಐದರ್ ಇನ್ ಕ್ಯಾಶ್ ಆರ್ ಇನ್ ಸೆಕ್ಯೂರಿಟಿ. ಅಂದ್ರೆ ಬಿಗಿನಿಂಗ್ನಲ್ಲಿ ಮೊದಲೇ ಖರೀದಿ ಮಾಡಿದ ಪ್ರಾರಂಭದಲ್ಲಿ ಅಥವಾ ಖರೀದಿ ಮಾಡಿದ ಸಂದರ್ಭದಲ್ಲಿ ಕ್ಯಾಶ್ ರೂಪದಲ್ಲಾಗಲಿ ಅಥವಾ ಶೇರ್ಸ್ ರೂಪದಾಗಲಿ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ. ಇನ್ನು ಉಳಿದಿದ್ದ ಅಮೌಂಟನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಖರೀದಿ ಮಾಡ್ತಾರಲ್ಲ ಅದಕ್ಕೆ ಡೆಫರ್ಡ್ ಪೇಮೆಂಟ್ ಆರ್ ಅರ್ನ್ಔಟ್ ಪ್ಲಾನ್ ಅಂತ ಕರೀತಾರೆ. ನೆಕ್ಸ್ಟ್ ಟೆಂಡರ್ ಆಫರ್ ಅಂತೇಳಿ. ಹಿಯರ್ ಅಕ್ವೈರಿಂಗ್ ಕಂಪನಿ ಡೈರೆಕ್ಟ್ಲಿ ಅಪ್ರೋಚಸ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಟಾರ್ಗೆಟ್ ಕಂಪನಿ ಆಫರ್ ಟು ಪೇ ಪ್ರೈಸ್ ಹೈಯರ್ ದೆನ್ ದ ಮಾರ್ಕೆಟ್ ಪ್ರೈಸ್ ಟು ಇಂಡ್ಯೂಸ್ ದೆಮ್ ಟು ಸೆಲ್ ದೇರ್ ಶೇರ್ಸ್. ಅಂದರೆ ಇಲ್ಲೇನು ಮಾಡ್ತಾರೆ ಅಂತಂದ್ರೆ ಯಾವ ಕಂಪನಿಯನ್ನು ಖರೀದಿ ಮಾಡಬೇಕು ಅಂತೇಳಿ ಬಯಸಿರ್ತಾರೋ ಅಕ್ವೈರಿಂಗ್ ಕಂಪನಿ ಅಂಥ ಕಂಪನಿ ಷೇರುದಾರನ ಡೈರೆಕ್ಟಾಗಿ ಭೇಟಿಯಾಗಿ ಅವ್ರಿಗೆ ನಾವು ಮಾರ್ಕೆಟ್ ಪ್ರೈಸ್ಗಿಂತ ಹೆಚ್ಚಿಗೆ ಪ್ರೈಸನ್ನು ಕೊಟ್ಟು ನಿಮ್ಮ ಶೇರ್ಸ್ಗಳನ್ನು ಖರೀದಿ ಮಾಡ್ತೇವೆ, ನೀವು ಶೇರ್ಸ್ಗಳನ್ನು ನಮಗೆ ಮಾರಾಟ ಮಾಡಿರಿ ಅಂತೇಳಿ ಅವರನ್ನು ಅಪ್ರೋಚ್ ಮಾಡ್ತಾರೆ, ಅವರನ್ನು ನೇರವಾಗಿ ಭೇಟಿಯಾಗಿ ಮಾತಾಡ್ತಾರೆ. ಸೊ ಇದಕ್ಕೆ ಟೆಂಡರ್ ಆಫರ್ ಅಂತ ಕರೀತಾರೆ. ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮ್ಯಾನೇಜ್ಮೆಂಟ್ at the same time the management of the target company makes a counter offer to pay still higher prices to stop the takeover of the company.
ಅಂದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ನವರು ಕಂಪನಿ ಷೇರುದಾರರಿಗೆ ಷೇರುಗಳನ್ನು ಮಾರಾಟ ಮಾಡಬೇಡ್ರಿ ಅಂತ ಹೇಳಿ ಅವರನ್ನು ಮನವೊಲಿಸ್ಲಿಕ್ಕೆ ಹೈಯರ್ ಪ್ರೈಸಸನ್ನು ಆಫರ್ ಮಾಡ್ತಾರೆ. ಅದಕ್ಕೆ ಟೆಂಡರ್ ಆಫರ್ ಅಂತೇಳಿ ಕರೀತಾರೆ. ಅಂದ್ರೆ ಇಲ್ಲೇನಂತಂದ್ರೆ ಡೈರೆಕ್ಟಾಗಿ ಷೇರುದಾರರಿಗೆ ಈಗ ಪೆಪ್ಸಿ ಕಂಪನಿಯವರು ಏನು ಮಾಡಿಬಿಡೋದು ಅಂತಂದ್ರೆ ಕೋಕೋ ಕೋಲಾ ಕಂಪನಿ ಷೇರುದಾರನ ಡೈರೆಕ್ಟಾಗಿ ಭೇಟಿಯಾಗಿ ನಿಮ್ಮ ಷೇರುಗಳನ್ನು ನಮ್ಮ ಕಂಪನಿಗೆ ಮಾರಾಟ ಮಾಡಿರಿ, ನಾವು ಹೆಚ್ಚಿನ ಬೆಲೆ ಕೊಡ್ತೇವೆ, ಮಾರ್ಕೆಟ್ ಪ್ರೈಸ್ಗಿಂತ ಹೆಚ್ಚಿನ ಬೆಲೆ ಕೊಡ್ತೇವೆ ಅಂತ ಹೇಳಿದ್ರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಟೆಂಡರ್ ಆಫರ್ ಅಂತ ಕರೀತಾರೆ. ನೆಕ್ಸ್ಟು ಲೆವರೇಜ್ಡ್ ಬೈ ಔಟ್ ಅಂತ ಕರೀತಾರೆ. ಲೆವರೇಜ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಡೆಟ್ ಅಂತೇಳಿ. ಸೊ ಇಟ್ ಈಸ್ ಎ ಫೈನಾನ್ಸಿಂಗ್ ಥ್ರೂ ಡೆಟ್ ವಿಚ್ ಫಾರ್ಮ್ 70% ಆಫ್ ದ ಪರ್ಚೇಸ್ ಪ್ರೈಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮ್ಯಾನೇಜ್ಮೆಂಟ್ ಬೈ ಔಟ್. ಸೊ ಮ್ಯಾನೇಜ್ಮೆಂಟ್ ನಿಮಗೆ ಲಾಂಗ್ ಫಾರ್ಮ್ ಕೇಳ್ಬೋದು, ಎಂ ಬಿ ಒ ಅಂತಂದ್ರೆ ಮ್ಯಾನೇಜ್ಮೆಂಟ್ ಬೈ ಔಟ್ ಅಂತೇಳಿ. ಅಂದರೆ ಫೈನಾನ್ಸಿಂಗ್ ಥ್ರೂ ಡೆಟ್ ಅಂತೇಳಿ. ಅಂದರೆ 70% ಪರ್ಚೇಸ್ ಪ್ರೈಸಿನ 70% ನಿಮಗೆ ಡೆಟ್ ರೂಪದಲ್ಲಿ ಅಂದರೆ ಡಿಬೆಂಚರ್ಸ್ ರೂಪದಲ್ಲಿ ಕೊಡೋದಕ್ಕೆ ಒಪ್ಕೊಂಡಿದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಲೆವರೇಜ್ಡ್ ಬೈ ಔಟ್ ಮೆಥಡ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ ಫಾರ್ಮ್ಸ್ ಆಫ್ ಫೈನಾನ್ಸಿಂಗ್. ಅಂದರೆ ಪರ್ಚೇಸ್ ಪ್ರೈಸನ್ನು ಕೊಡ್ತಕ್ಕಂಥ ವಿಧಾನಗಳು. ಕ್ಯಾಶ್ ರೂಪದಲ್ಲಿ ಕೊಡ್ಬೋದು, ಶೇರ್ಸ್ ರೂಪದಲ್ಲಿ ಕೊಡ್ಬೋದು, ಡಿಬೆಂಚರ್ಸು ಮತ್ತು ಪ್ರಿಫರೆನ್ಸ್ ರೂಪದಲ್ಲಿ ಕೊಡ್ಬೋದು, ಅಥವಾ ಸ್ವಲ್ಪ ಅಮೌಂಟನ್ನು ಅಥವಾ ಶೇರ್ಸನ್ನು ಮೊದಲೇಕ್ಕೆ ಕೊಟ್ಬಿಟ್ಟು ಇನ್ನು ಉಳ್ಕಿದ್ದನ್ನು ನಂತರ ಕೊಡ್ತೀನಿ ಅಂತ ಹೇಳ್ಬೋದು, ಅಥವಾ ಡೈರೆಕ್ಟಾಗಿ ಷೇರುದಾರನ ಭೇಟಿಯಾಗಿ ಮಾತುಕತೆ ಮಾಡೋದು, ಅಥವಾ 70% ಅಮೌಂಟು 70% ಅಮೌಂಟನ್ನು ಡಿಬೆಂಚರ್ಸ್ ರೂಪದಲ್ಲಿ ಕೊಡ್ತೀವಿ, ಇನ್ನು ಉಳಿದಿದ್ದನ್ನು ಶೇರ್ಸ್ ರೂಪದಲ್ಲಿ ಕೊಡ್ತೀವಿ ಅಥವಾ ಕ್ಯಾಶ್ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳೋದಕ್ಕೆ ಲೆವರೇಜ್ಡ್ ಬೈ ಔಟ್ ಅಂತೇಳಿ. ಸೊ ದೀಸ್ ಆರ್ ದ ಫಾರ್ಮ್ಸ್ ಆಫ್ ಫೈನಾನ್ಸಿಂಗ್ ಮರ್ಜರ್. ಸೊ ದಿಸ್ ಈಸ್ ಆಲ್ಸೋ ಮೇ ಬಿ ಆಸ್ಕ್ಡ್ ಫಾರ್ 6 ಮಾರ್ಕ್ಸ್. ಇವನ್ನ 6 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ಸೊ ದಿಸ್ ಈಸ್ ಅಬೌಟ್ ದ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್. ಇವುಗಳ ಮೇಲೆ ಪ್ರಾಬ್ಲಮ್ಸ್ ಇದ್ದಾವೆ, ಬಟ್ ಪ್ರಾಬ್ಲಮ್ಸ್ ಇದು ಥೆರಾಟಿಕಲ್ ಆಸ್ಪೆಕ್ಟ್ ಮಾತ್ರ ನಾನು ಕವರ್ ಮಾಡಿದ್ದೀನಿ. ಸೊ ಇಷ್ಟು ಥೆರಾಟಿಕಲ್ ಆಸ್ಪೆಕ್ಟು ಇನ್ನೊಂದ್ಸಲ ಹೇಳ್ತೀನಿ. ಮೀನಿಂಗ್ ಆಫ್ ಮರ್ಜರ್, ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಜಿಷನ್ ಅಂತ ಕೇಳ್ಬೋದು, ರೀಸನ್ಸ್ ಫಾರ್ ಅಕ್ವಿಜಿಷನ್ಸ್ ಅಥವಾ ಮರ್ಜರ್ ಅಂತ ಕೇಳ್ಬೋದು, ಅಥವಾ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ಮರ್ಜರ್ ಕೇಳ್ಬೋದು, ಅಥವಾ ಫಾರ್ಮ್ಸ್ ಆಫ್ ಫೈನಾನ್ಸಿಂಗ್ ಎ ಮರ್ಜರ್. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್. ಇವನ್ನೆಲ್ಲ ಸರಿಯಾಗಿ ನೋಟ್ಸ್ನಲ್ಲಿ ಬರ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗ್ಬೋದು. ಸೊ ಇವನು ಬಿಟ್ಟು ಬೇರೆ ಏನು ಅವಕ್ಕೆ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಮರ್ಜರ್ ಅಂತಂದರೆ ಇವುಗಳ ರೀಸನ್ಸ್ ಏನು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜಸ್ಸು ಮತ್ತು ಫಾರ್ಮ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಮರ್ಜರ್ ಆ್ಯಂಡ್ acquisition. With this, I would like to conclude this session, and we shall meet with a new topic in the next video. Till then, goodbye.